ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಅಂತೂ ಇಂತೂ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ತಿಂಗಳುಗಳಿಂದ ಇರುವಂತಹ ಒಂದಷ್ಟು ಕುತೂಹಲ, ನಾಯಕತ್ವ ಬದಲಾವಣೆಯ ಗೊಂದಲ ಇವತ್ತು ಬಗೆಹರಿಯತ್ತಾ? ಆ ಕ್ರಾಂತಿ ಇವತ್ತು ಆಗತ್ತಾ ಆಗಲ್ವಾ? ಈ ಥರದೆಲ್ಲ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಅತ್ತ ಇಂದಿರಾ ಭವನದಲ್ಲಿ ಸಿಎಂ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಮುಂದುವರೆದಿದೆ. ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇರುವಂತಹ ಇವತ್ತಿನ ಮಹತ್ವದ ಮೀಟಿಂಗ್. ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಮಹತ್ವದ ಮೀಟಿಂಗ್ ನಡೀತಾ ಇದೆ. ದೆಹಲಿಯ ಇಂದಿರಾ ಭವನದಲ್ಲಿ ಸಿಎಂ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಕ್ಷಣಕ್ಕೂ ಕುತೂಹಲ ಮೂಡಿಸ್ತಾ ಇದೆ. ಹೈಕಮಾಂಡ್ನ ಇವತ್ತಿನ ಸಭೆ, ರಾಹುಲ್ ಗಾಂಧಿ ಅವರು 1-to-1 ಸಭೆ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಪಟ್ಟದಾಟಕ್ಕೆ ತೆರೆ ಹೇಳಿತಾರ ಹೈಕಮಾಂಡ್ನ ನಾಯಕರು. ನೋಡಿ, ಸಾಕಷ್ಟು ದಿನಗಳಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಹೊಗೆ ಆಡ್ತಾ ಇರುವಂತ ವಿಚಾರ ಅಂತ ಅಂದ್ರೆ ಅದು ಕುರ್ಚಿ ಫೈಟ್. ಸೊ ಇವತ್ತು ಒಂದು ದಿ ಎಂಡ್ ಕಾಣುತ್ತಾ? ಅದಕ್ಕೊಂದು ಫುಲ್ ಸ್ಟಾಪ್ ಇಡುತ್ತಾ ಹೈಕಮಾಂಡ್? ಈ ತರದ ನಾನಾ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಎಲ್ಲರ ಚಿತ್ತ ಅಲ್ಲೇ ನೆಟ್ಟಿದೆ. ಈಗಾಗತ್ತೆ, ಮುಂದಿನ ತಿಂಗಳಾಗತ್ತೆ, ಸಂಕ್ರಾಂತಿಗಾಗತ್ತೆ, ಯುಗಾದಿಗಾಗತ್ತೆ. ಇದೇ ತರದ ಹೇಳಿಕೆಗಳನ್ನ ಕಾಂಗ್ರೆಸ್ ಪಾಳ್ಯದಲ್ಲಿ ನಾಯಕರುಗಳು ಇಲ್ಲಿವರೆಗೂ ಕೊಟ್ಕೊಂಡು ಬಂದಿದ್ರು. ಅತ ರಾಹುಲ್ ಗಾಂಧಿ ಆಗ್ಲಿ, ಎಐಸಿಸಿ ಅಧ್ಯಕ್ಷರಾಗ್ಲಿ ಇಲ್ಲಿವರೆಗೂ ಇದಕ್ಕೆ ಸಂಬಂಧಪಟ್ಟಂತೆ ತುಟಿಕ್ ಅಂದಿರಲಿಲ್ಲ. ಮತ್ತೊಂದು ಕಡೆ ಈಗ ಹೈಕಮಾಂಡ್ ನಾಯಕರ ಜೊತೆಗೆ ಮಹತ್ವದ ಮಾತುಕತೆ ನಡೀತಾ ಇದೆ. ಕೆ.ಸಿ. ವೇಣುಗೋಪಾಲ್, ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಮೇಲೆ 1-to-1 ಮೀಟಿಂಗ್ ಕೂಡ ಮಾಡ್ತಾರೆ. ಈಗ ಎಲ್ಲರೂ ಕೂಡ ಪ್ರಿಪೇರ್ ಆಗಿ ಹೋಗಿದ್ದಾರೆ. ಇಲ್ಲಿಂದ ಏನ್ ಮಾತನಾಡಬೇಕು, ಹೇಗೆ ಇನ್ನು ಉಳಿದಿರೋ 2 ವರ್ಷ ನಾನೇ ಕಂಟಿನ್ಯೂ ಆಗಬೇಕು ಅಂತ ಸಿದ್ದರಾಮಯ್ಯ ಪ್ರಿಪೇರ್ ಆಗಿದ್ರೆ, ಇತ್ತ ಇನ್ನು ಉಳಿದಿರೋ 2 ಅವಧಿ ನನಗೆ ಕೊಡಿ, ನನಗೆ ಅವಕಾಶ ಮಾಡಿಕೊಡಿ ಅಂತ ಕೇಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಅಲ್ಲಿಗೆ ಹೈಕಮಾಂಡ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ, ಅಥವಾ ಹೈಕಮಾಂಡ್ ನಾಯಕರು ಇವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತಾರೆ? ಉಳಿದಿರೋ ಅವಧಿಗೆ ಸಿದ್ದರಾಮಯ್ಯ ಅವರೇ ಇರ್ತಾರ ಅಥವಾ ಡಿ ಕೆ ಶಿವಕುಮಾರ್ನ ತಂದು ಕೂರಿಸ್ತಾರ? ಒಂದು ರೀತಿ ನಾನು ನಿನ್ನೆನೂ ಹೇಳ್ತಾ ಇದ್ದೆ, ಹೈಕಮಾಂಡ್ಗೆ ಈಗ ಪರಿಸ್ಥಿತಿ ಹೆಂಗೆ ಅಂತ ಅಂದ್ರೆ ಬಿಸಿ ತುಪ್ಪದ ಥರ ಆಗಿದೆ, ನುಂಗಂಗಿಲ್ಲ ಉಗುಳಂಗಿಲ್ಲ. ಬಟ್ ಈ ವಿಚಾರ ಬಗೆಹರಿಸಲೇಬೇಕು. ಅದನ್ನ ಹಂಗೆ ಬಿಟ್ರೆ ಅದು ಬೇರೆ ರೀತಿಯಾದಂಥ ಮೆಸೇಜ್ ಪಾಸ್ ಆಗುತ್ತೆ. ಬಿಕಾಸ್ ಈಗ ಹೇಳಿ ಕೇಳಿ ಮುಂಬರುವಂಥ 2028ರ ಚುನಾವಣೆಗೆ ಈಗಲಿಂದಲೇ ಎಲ್ಲ ರೀತಿಯಾದಂಥ ಸಿದ್ಧತೆಗಳು ಒಂದು ಕಡೆ ಆಗ್ತಾ ಇದೆ. ನಂಬರ್ ಪಾಲಿಟಿಕ್ಸ್ಗಳು ಕೂಡ ಸ್ಟಾರ್ಟ್ ಆಗಿದೆ. ಮುಂದಿನ ಚುನಾವಣೆಯನ್ನು ಕೂಡ ದೃಷ್ಟಿಯಲ್ಲಿಟ್ಕೊಂಡು ಈಗ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂಥ ಪರಿಸ್ಥಿತಿ ಇದೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಇತ್ತ ಸಿದ್ದರಾಮಯ್ಯ ಅವರಿಗೂ ಬೇಸರ ಆಗಬಾರ್ದು ಅಥವಾ ಅಸಮಾಧಾನ ಆಗಬಾರ್ದು, ಡಿ ಕೆ ಶಿವಕುಮಾರ್ ಅವರಿಗೂ ಅಸಮಾಧಾನ ಆಗಬಾರ್ದು. ಅದರ ಜೊತೆಗೆ ಉಳಿದಂಥ ನಾಯಕರೇನು ಇವ್ರ ಪರವಾಗಿ ಬ್ಯಾಟ್ ಬೀಸ್ತಾ ಇದಾರಲ್ಲ, ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಇಲ್ಲ ಅಂತ ಅಂದ್ರೆ ಮುಂಬರುವಂಥ ಚುನಾವಣೆ ಮೇಲೆ ಇದರ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದು ಹೈಕಮಾಂಡ್ ತಲೆಯಲ್ಲಿದೆ. ಆಮೇಲೆ ಏನೇನು ಮಾತನಾಡಬಹುದು, ಸಿಎಂ ಸಿದ್ದರಾಮಯ್ಯ ಅವ್ರ ವಾದ ಏನಿರ್ಬೋದು, ಡಿ ಕೆ ಶಿವಕುಮಾರ್ ಅವ್ರು ಏನು ಮಾತನಾಡ್ಬೋದು, ಹೈಕಮಾಂಡ್ ಮುಂದೆ ಇರುವಂಥ ಆಪ್ಷನ್ಗಳೇನು, ಆ ಎಲ್ಲ ಆಯಾಮದಲ್ಲೂ ಕೂಡ ನಾವು ಗಮನಿಸಿದ್ವಿ. ಬಟ್ ಈಗ ಇವತ್ತು ಈ ಮಹತ್ವದ ಮೀಟಿಂಗ್ ಏನು ನಡೀತಾ ಇದೆಯಲ್ಲ, ಇಷ್ಟು ದಿನಗಳಿಂದ ಜೀವಂತವಾಗಿರುವಂಥ ಈ ಕುರ್ಚಿ ಕಿತ್ತಾಟಕ್ಕೆ ಒಂದು ಫುಲ್ ಸ್ಟಾಪ್ ಇಡುತ್ತಾ ಹೈಕಮಾಂಡ್? ಸದ್ಯ ಕಾಡ್ತಾ ಇರುವಂಥ $1 ಮಿಲಿಯನ್ ಪ್ರಶ್ನೆ ಇದು. ಈಗ ಆಲ್ರೆಡಿ ಅನೇಕ ಬಾರಿ ದೆಹಲಿ ದಂಡಯಾತ್ರೆ ನಡೆಸಿದ್ರು, ಅಲ್ಲಿಗೆ ಹೋಗಿದ್ರು. ಒಂದಷ್ಟು ಮಂದಿ ನನಗೂ ಒಂದು ಸಚಿವ ಸ್ಥಾನ ಕೊಡಿ, ನನ್ನ ಮಂತ್ರಿ ಮಾಡಿ ಅಂತೇಳಿ ಲಾಭಿ ಮಾಡಿ ಬಂದಿದ್ರು. ಭಾಳಷ್ಟು ಸಂದರ್ಭದಲ್ಲಿ ಹೋಗಿ ಡಿ ಕೆ ಶಿವಕುಮಾರ್ ಅವರನ್ನ CM ಮಾಡಿ ಅಂತ ಹೇಳ ಬಂದಿದ್ರು. ಬಟ್ ಇಲ್ಲಿವರೆಗೂ ಹೈಕಮಾಂಡ್ ಆ ವಿಚಾರಕ್ಕೆ ಟಚ್ ಮಾಡಿರಲಿಲ್ಲ. ಅದಕ್ಕೆ ನಾನಾ ಕಾರಣಗಳಿತ್ತು. ಪಂಚರಾಜ್ಯ ಚುನಾವಣೆಗಳಾಗಿರ್ಬೋದು ಅಥವಾ ಬೇರೆ ರೀತಿಯಾದಂಥ ವಿಚಾರಗಳಾಗಿರ್ಬೋದು, ಇದೆಲ್ಲ ಕೂಡ ಅಡ್ಡ ಬಂದಂಥ ಕಾರಣಕ್ಕಾಗಿ. ಆಮೇಲೆ ಯಾಕಂತಂದರೆ ಯಾವಾಗ ಈ ನಾಯಕತ್ವ ಗೊಂದಲ ಮುನ್ನೆಲೆಗೆ ಬರುತ್ತೆ, ಆ ಸಂದರ್ಭದಲ್ಲಿ ದಲಿತ CM ಕೂಗ್ ಬರುತ್ತೆ, ಹೆಚ್ಚುವರಿ DCM ಸ್ಥಾನಗಳನ್ನು ಮಾಡಿ ಅಂತ ಬರುತ್ತೆ. ಅಥವಾ ನೀವು ಹಂಗೂ ಬದಲಾವಣೆ ಮಾಡಬೇಕು ಅಂತ ಅಂದರೆ ಡಿ ಕೆ ಶಿವಕುಮಾರ್ ಬಿಟ್ಟು ಪರ್ಯಾಯ ನಾಯಕರು ಯಾರನ್ನಾದರೂ ಆಯ್ಕೆ ಮಾಡಿ ಅಂತ ಬರುತ್ತೆ. ಸೊ ಈ ಎಲ್ಲ ವಿಚಾರಗಳು, ಈ ಎಲ್ಲ ಬೆಳವಣಿಗೆಗಳ ಹೊರತಾಗಿ ಇವತ್ತು ಇಷ್ಟು ದಿನದಿಂದ ಒಂದು ರೀತಿ ಮೆಗಾ ಸೀರಿಯಲ್ ಥರ ಎಳ್ಕೊಂಡು ಬಂದಂಥ ರಾಜ್ಯ ಕಾಂಗ್ರೆಸ್ನ ಈ ನಾಯಕತ್ವ ಬದಲಾವಣೆಯ ವಿಚಾರ ಈಗೊಂದು ತಾರ್ಕಿಕ ಅಂತ್ಯ ಕಾಣುತ್ತಾ? ಇದಕ್ಕೊಂದು ಫುಲ್ ಸ್ಟಾಪ್ ಹೈಕಮಾಂಡ್ ಇಡುತ್ತಾ? ಜೊತೆಗೆ ಇವತ್ತು ನಡೀತಾ ಇರುವಂಥ ಮಹತ್ವದ ಮೀಟಿಂಗ್ನಲ್ಲಿ ಯಾವ ರೀತಿಯಾದಂಥ ಚರ್ಚೆ ಆಗುತ್ತೆ, ಹೇಗೆ ಇವರ ಮನವೊಲಿಸ್ತಾರೆ ಅಥವಾ ಇವರು ಹೈಕಮಾಂಡ್ ನಾಯಕರ ಮನ ಹೇಗೆ ಒಲಿಸ್ತಾರೆ, ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ಅನ್ನುವಂಥದ್ದೇ ಸದ್ಯ ಕುತೂಹಲ ಕಾಡಿಸ್ತಾ ಇರುವಂಥ ಪ್ರಶ್ನೆ. ಯಾಕಂತಂದರೆ ಇದೇ ವಿಚಾರವಾಗಿ ಒಂದು ಹೈ ವೋಲ್ಟೇಜ್ ಮೀಟಿಂಗು ಹೈಕಮಾಂಡ್ ಲೆವೆಲಲ್ಲಿ ಆಗ್ತಾ ಇರೋದು.
ಸೊ ಅಲ್ಲಿಗೆ ಇಷ್ಟು ದಿವಸದಿಂದ ಇರುವಂತಹ ಈ ನಾಯಕತ್ವ ಗೊಂದಲ ಏನಿದೆ ಅದು ಬಗೆಹರಿದ್ರೆ ಅಟ್ಲೀಸ್ಟ್ ಒಂದು ಸಮಾಧಾನ. ಯಾಕಂತಂದರೆ ಆ ಟೆನ್ಷನಲ್ಲೇ 3 ವರ್ಷ ದೊಡ್ಬಿಟ್ರು ಎಲ್ಲ ನಾಯಕರು. 2.5 ವರ್ಷ ಅಂತ ಮಾತುಕತೆ ಆಗಿದೆ, 50-50 ಅನುಪಾತದಲ್ಲಾಗಿದೆ. ಮೊದಲ ಅವಧಿಗೆ ಸಿದ್ದರಾಮಯ್ಯ ಇರ್ತಾರೆ, ಉಳಿದ ಅರ್ಧ ಅವಧಿಗೆ ಡಿ ಕೆ ಶಿವಕುಮಾರ್ ಅವ್ರು ಬರ್ತಾರೆ.